ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ನೆನ್ನೆ ಮ್ಯಾಚ್ ನಮ್ಮ ಟೀಮ್ ಇಂಡಿಯಾ ಅದ್ದೂರಿಯಾಗಿ ಗೆಲ್ತಾ ಇದ್ದಂಗೆ ಜಿಂಬಾಬ್ವೆ ಅಗೇನ್ಸ್ಟ್ ಪಾಯಿಂಟ್ಸೇಬಲ್ ಯಾವ ತರ ಕಾಣಿಸ್ತಾ ಇದೆ. ಇನ್ನು ಉಳಿದಿರುವಂಥದ್ದು 4 ಮ್ಯಾಚು, ಯಾರ್ಯಾರಿಗೆ ಏನೇನು ಆಗಬೇಕು ಎಲ್ಲ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ, ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕಾನ್ ಹಂಗೆ ಬಟನ್ ಹಂಗೆ ಕ್ಲಿಕ್ ಮಾಡ್ಕೊಳ್ಳಿ. ನೆನ್ನೆ ಮೊದಲನೇ ಮ್ಯಾಚ್ ಸೌತ್ ಆಫ್ರಿಕಾ ಗೆಲ್ತಿದ್ದಂಗೆ ಇಂಡಿಯಾಗೆ ಏನು ಇಲ್ದವ್ರಿಗೆ ಅದೇನೋ ಕೊಟ್ಟಂಗೆ ಆಗೋಗ್ಬಿಡ್ತು ಗುರು. ಹೌದು, ನೆನ್ನೆ ಇನ್ ಕೇಸರು ಸೌತ್ ಆಫ್ರಿಕಾ ಸೋತಿತ್ತು ಅಂತಂದ್ರೆ ವೆಸ್ಟ್ ಇಂಡೀಸ್ ಗೆದ್ದಿತ್ತು ಅಂತಂದ್ರೆ ಇವತ್ತು ಗೆದ್ದಿದ್ರು ಸಹ ನಾವು ಅಂದರೆ ನೆನ್ನೆ ಜಿಂಬಾಬ್ವೆ ಅಗೇನ್ಸ್ಟ್ ಗೆದ್ದರೂ ಸಹ ತಲೆಯಲ್ಲಿ ಏನೋ ಒಂದು ಬ್ಯಾಕ್ ಹ್ಯಾಂಡಲ್ಲಿ ಓಡ್ತಾ ಇರೋದು, ಗುರು ಏನು ಗುರು ಅದು ನೆಟ್ ರನ್ ರೇಟು ಹಂಗೆ ಹೊಡಿಬೇಕು ಹಿಂಗೆ ಹೊಡಿಬೇಕು ಅಂತ. 70 ರನ್ ಮಾರ್ಜಿನಲ್ಲಿ ಹೊಡೆದಿದ್ದಾರೆ, 72 ರನ್ ಮಾರ್ಜಿನಲ್ಲಿ ಹೊಡೆದಿದ್ದಾರೆ ಅಂತಂದರೆ ವೆಸ್ಟ್ ಇಂಡೀಸ್ ಅಗೇನ್ಸ್ಟ್ ನಾವು ಗೆಲ್ಲಬೇಕಾಗಿರುತ್ತೆ. ಆಲ್ಮೋಸ್ಟ್ ಒಂದು 70-80 ರನ್ ಮಾರ್ಜಿನಲ್ಲಿ ಗೆಲ್ಲಬೇಕಾಗಿರುತ್ತೆ ಲಾಸ್ಟ್ ಮ್ಯಾಚ್. ಇನ್ ಕೇಸ್ ಆ ಥರ ಸಿನಾರಿಯೋ ಏನಾದ್ರು ಆಗಿತ್ತು ಅಂತಂದರೆ ನಾವು ಕ್ವಾಲಿಫೈ ಆಗಬೇಕು ಅಂತ ಅಂದಾಗ. ಬಟ್ ಇವಾಗ ನೆಟ್ ರನ್ ರೇಟ್ ಹಸ್ ಬಿನ್ ರೂಲ್ಡ್ ಔಟ್. ಸೀನಲ್ಲೇ ಇಲ್ಲ ಗ್ರೂಪ್ 1 ಅಲ್ಲಿ. ಜಸ್ಟ್ ಗೆಲ್ಲಿ ಬನ್ನಿ ಅಷ್ಟೇ. ಮಾರ್ಚ್ 1ನೇ ತಾರೀಕು ನಡೀತಿರುವಂಥ ಮ್ಯಾಚು, ಈವ್ನಿಂಗ್ ಮ್ಯಾಚು, ಸಿಕ್ಕಾಪಟ್ಟೆ ಕ್ರೂಷಿಯಲ್ ಮ್ಯಾಚು. ವೆಸ್ಟ್ ಇಂಡೀಸ್ ವರ್ಸಸ್ ಇಂಡಿಯಾ. ಯಾರು ಗೆಲ್ತಾರೋ ಮುಂದಕ್ಕೆ ಬರ್ತಾರೆ, ಸೆಮಿಫೈನಲ್ಗೆ ಕ್ವಾಲಿಫೈ ಆಗ್ತಾರೆ ಸೌತ್ ಆಫ್ರಿಕಾ ಜೊತೆಗೆ ಅಷ್ಟೇನೆ. ಇಲ್ಲಿ ಸೀನ್ ಏನು ಅಂತಂದರೆ ಸೌತ್ ಆಫ್ರಿಕಾದವ್ರು ಫಸ್ಟ್ನೇ ಪೊಸಿಷನಲ್ಲಿ ಕ್ವಾಲಿಫೈ ಆಗ್ತಾರೆ, ಸೆಕೆಂಡ್ನೇ ಪೊಸಿಷನಲ್ಲಿ ಕ್ವಾಲಿಫೈ ಆಗ್ತಾರೆ ಅನ್ನೋ ಸ್ವಲ್ಪ ಡೌಟ್ ಇದೆ. ಜಿಂಬಾಬ್ವೆನವರು ಇನ್ ಕೇಸ್ ಹೊಡೆದ್ರು ಅಂತಂದರೆ ಸೌತ್ ಆಫ್ರಿಕಾಗೆ ಹೊಡೆಯಲ್ಲ. ಇನ್ ಕೇಸ್ ಹೊಡೆದ್ರು ಅಂತಂದರೆ ಅವಾಗ ವೆಸ್ಟ್ ಇಂಡೀಸ್ ಅವರನ್ನು ಸ್ವಲ್ಪ ಜಾಸ್ತಿ ಮಾರ್ಜಿನಿಂದ ಏನಾದರೂ ಇಂಡಿಯಾಗೆ ಹೊಡೆದ್ರು ಅಂತಂದರೆ ಅವರು ಮೇಲ್ಗಡೆ ಕ್ವಾಲಿಫೈ ಆಗ್ಬೋದು. ಇಂಡಿಯಾದವ್ರು ಫಸ್ಟ್ ಪೊಸಿಷನಲ್ಲಿ ಕ್ವಾಲಿಫೈ ಆಗೋದಕ್ಕಾಗೋದಿಲ್ಲ, ಯಾಕಂದರೆ ನೆಟ್ ರನ್ ರೇಟ್ ಅನ್ನೋದು ನಮ್ದಿನ್ನ ಮೈನಸಲ್ಲೇ ಇದೆ, ಏನು ಪಾಸಿಟಿವ್ ಇನ್ನೂ ಆಗಿಲ್ಲ. 2.3 ಇದೆ ಗುರು, +3 ಇದೆ ಸೌತ್ ಆಫ್ರಿಕಾದ ನೆಟ್ ರನ್ ರೇಟು. ಸೊ ಇದನ್ನು ಬೀಟ್ ಮಾಡಿದ್ರೆ ವೆಸ್ಟ್ ಇಂಡೀಸ್ ಅಗೇನ್ಸ್ಟ್ ಅಂತ ನಾವು ಅಂದ್ಕೊಳ್ಳೋದಕ್ಕಾಗೋದಿಲ್ಲ. ಅದೇ ಏನಾದರೂ ಇನ್ ಕೇಸ್ ಏನಾದರೂ ಜಿಂಬಾಬ್ವೆ ಹೊಡೆದ್ರೆ ಮ್ಯಾಟ್ರ್ ಆಗುತ್ತೆ ಅಷ್ಟೇ. ಜಿಂಬಾಬ್ವೆ ಹೊಡೆದಿಲ್ಲ ಅಂದರೆ ಫಸ್ಟ್ ಮ್ಯಾಚ್ ಅವ್ರದ್ದಲ್ವ ನಡೀತಾ ಇರೋದು. ಜಿಂಬಾಬ್ವೆಲ್ಲ ಇವಾಗಿರುವಂಥ ಸೌತ್ ಆಫ್ರಿಕನ್ ಟೀಮ್ಗೆ ಇವ್ರು ಆಡ್ತಿರುವಂಥ ರೀತಿ ನೋಡ್ತಾರೆ, ಇವ್ರು ಮಾಡ್ತಿರುವಂಥ ಪ್ಲ್ಯಾನ್ಗಳಿಗೆ, ಇವ್ರು ಮಾಡ್ತಿರುವಂಥ ಸ್ಟ್ರಾಟಜಿಗಳಿಗೆ ಜಿಂಬಾಬ್ವೆ ಎಲ್ಲಿಗೂ ತತ್ತರಿಸಿ ಹೋಗ್ತಾರೆ. ಸೊ ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟಲ್ಲಿ ಸೌತ್ ಆಫ್ರಿಕಾದವ್ರು ಫಸ್ಟ್ ಪೊಸಿಷನಲ್ಲಿ ಕ್ವಾಲಿಫೈ ಆಗ್ತಾರೆ, ಸೆಕೆಂಡ್ ಪೊಸಿಷನಲ್ಲಿ ಇಂಡಿಯಾ ಆಗುತ್ತಾ ವೆಸ್ಟ್ ಇಂಡೀಸ್ ಆಗುತ್ತಾ ಅಂತ ನಾವು ಮಾರ್ಚ್ 1ನೇ ತಾರೀಕುವರೆಗೂ ವೆಯ್ಟ್ ಮಾಡಬೇಕು. ಇದಿಷ್ಟು ಗ್ರೂಪ್ ಎ ಕತೆ. ಗ್ರೂಪ್ ಬಿ ಅಂತ ಬಂದಾಗ ಇವತ್ತು ನಡೀತಾ ಇರೋಂಥ ಮ್ಯಾಚ್ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಮ್ಯಾಚು ನ್ಯೂಜಿಲ್ಯಾಂಡ್ಗೆ. ನ್ಯೂಜಿಲ್ಯಾಂಡ್ ವರ್ಸಸ್ ಇಂಗ್ಲೆಂಡ್. ಇಂಗ್ಲೆಂಡ್ ಆಲ್ರೆಡಿ ಕ್ವಾಲಿಫೈ ಆಗಿರೋದ್ರಿಂದ ನ್ಯೂಜಿಲ್ಯಾಂಡ್ ಕೂಡ ಕ್ವಾಲಿಫೈ ಆಗಬೇಕು ಅಂತ ನೋಡ್ಕೊತಾ ಇರ್ತಾರೆ. ಇನ್ ಕೇಸ್ ಇವರೇನಾದರೂ ಗೆದ್ರು ಅಂತಂದರೆ ಅವರು ಟಾಪ್ ಆಫ್ ದ ಟೇಬಲಲ್ಲಿ ಫಿನಿಶ್ ಮಾಡುವಂಥ ಎಲ್ಲ ಒಂದು ಅರ್ಹತೆನ ತೊಗೊಂಡ್ಬಿಡ್ತಾರೆ ನ್ಯೂಜಿಲ್ಯಾಂಡ್ ಅವರು. ಹೌದು, 2-2 ಗೆದ್ದು 1 ಮ್ಯಾಚ್ ವಾಶ್ಔಟ್ ಆಯಿತು ಅಂತಂದರೆ ಖಂಡಿತ ಟಾಪ್ ಆಫ್ ದ ಟೇಬಲಲ್ಲಿ ಹೋಗಿ ಕೂತ್ಕೊತಾರೆ. ಇವತ್ತು ಇವ್ರು ಗೆಲ್ತು ಅಂದರೆ ಪಕ್ಕ ಪಾಕಿಸ್ತಾನದವ್ರು ಇವತ್ತೇ ಉಣ್ಕೊಂಡು ಹೊರಟೋಗ್ಬಿಡ್ತಾರೆ. ಇವತ್ತು ಇನ್ ಕೇಸ್ ಏನಾದ್ರು ನ್ಯೂಜಿಲ್ಯಾಂಡ್ ಅವ್ರು ಸೋತ್ರು ಅಂತ ಅಂದರೆ ಮಾತ್ರ ಪಾಕಿಸ್ತಾನದವ್ರಿಗೆ ಚಾನ್ಸು. ಲಾಸ್ಟ್ ಮ್ಯಾಚ್ನ ಶ್ರೀಲಂಕಾ ಮೇಲೆ ಗೆಲ್ಲಬೇಕಾಗತ್ತೆ, ಒಂದು ಹೆವಿ ಮಾರ್ಜಿನಲ್ಲಿ ಗೆಲ್ಲಬೇಕಾಗುತ್ತೆ. ಪಾಕಿಸ್ತಾನದವರ ನೆಟ್ ರನ್ ರೇಟ್ ಏನಿದೆ -0.461 ಇದೆ. ನ್ಯೂಜಿಲ್ಯಾಂಡ್ ಅವರ ನೆಟ್ ರನ್ ರೇಟ್ ಏನಿದೆ ಇವತ್ತು ಹೆವಿ ಮಾರ್ಜಿನಲ್ಲಿ ಸೋಲ್ಬೇಕು. ಪಾಕಿಸ್ತಾನವರ ಎಕ್ಸ್ಪೆಕ್ಟೇಷನ್ ಏನೋ ನ್ಯೂಜಿಲ್ಯಾಂಡ್ ಅವರು ಇವತ್ತು ಅಂದರೆ ಇಂಗ್ಲೆಂಡ್ ಅವರು ಹೆವಿ ಮಾರ್ಜಿನಲ್ಲಿ ಗೆಲ್ಲಬೇಕು, ನ್ಯೂಜಿಲ್ಯಾಂಡ್ ಅವರು ಹೆವಿ ಮಾರ್ಜಿನಲ್ಲಿ ಸೋಲ್ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಪಾಕಿಸ್ತಾನ. ಯಾಕೆಂದರೆ ಅವರು ಲಾಸ್ಟ್ ಮ್ಯಾಚಲ್ಲಿ ಆ ಒಂದು ನೆಟ್ ರನ್ ರೇಟ್ನ ಬೀಟ್ ಮಾಡಬೇಕಾಗತ್ತೆ. ಸೊ ಇವ್ರ ಮೇಲೆ, ಶ್ರೀಲಂಕಾ ಮೇಲೆ ಆಗುತ್ತಾ ಆಗಲ್ವೋ ಗೊತ್ತಿಲ್ಲ. ಒಟ್ನಲ್ಲಿ ಪಾಸಿಬಿಲಿಟಿ ಅಂತೂ ಖಂಡಿತ ಇದೆ. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡೋದೇನು ಅಂತಂದರೆ ಪಾಕಿಸ್ತಾನ ನನ್ನ ಮಕ್ಕಳು ಕ್ವಾಲಿಫೈ ಆಗಬಾರ್ದು ಅಂತಲೇ ಎಕ್ಸ್ಪೆಕ್ಟೇಷನ್ ನಮ್ಮದು. ಒಂದು ವೇಳೆ ಹಣೆಯಲ್ಲಿ ಬರ್ದಿರುತ್ತಲ್ಲಪ್ಪ 2021 ವರ್ಲ್ಡ್ ಕಪ್ಪಲ್ಲಿ ಪಾಕಿಸ್ತಾನದವರು ಸೀನಲ್ಲೇ ಇರಲಿಲ್ಲ, ಏನೇನೋ ಕ್ವಾಲಿಫೈ ಆಗ್ಬಿಟ್ಟು ಫೈನಲ್ಗೆ ಬಂದ್ಬಿಟ್ರು ಪಾಕಿಸ್ತಾನದವರು. ಆ ಥರ ಎಲ್ಲ ಆಗೋಗ್ಬಿಡ್ತು. ಸಿನ್ಸ್ ಫೈನಲಲ್ಲಿ ಸೋತರು ಅದು ಸೆಕೆಂಡ್ರಿ. ಗ್ರೂಪ್ 2 ಸೀನ್ ಹೆಂಗಿದೆ ಅಂತಾರೆ, ಒಂದೇ ಒಂದು ಮ್ಯಾಚ್ನ ಗೆದ್ಬಿಟ್ಟು ಕ್ವಾಲಿಫೈ ಆಗುವಂಥ ಸೀನ್ ಕಾಣಿಸ್ತಿದೆ. ಯಾಕಂದರೆ ಆರ್ಡರ್ ಇವನ್ಸ್ ಬಂದಿರೋದ್ರಿಂದ ಒಂದು ಮ್ಯಾಚ್ ನಿಂತೋಗಿರೋದ್ರಿಂದ ಒಂದು ಮ್ಯಾಚ್ ಗೆದ್ದು ಕೂಡ ಇಲ್ಲಿ ಕ್ವಾಲಿಫೈ ಆಗ್ಬೋದು. ಸೊ ಸೀನ್ ಆ ಥರ ಇದೆ. 2 ಮ್ಯಾಚ್ ಗೆದ್ಬಿಟ್ಟು ಕ್ವಾಲಿಫೈ ಆಗಲಿ ನ್ಯೂಜಿಲ್ಯಾಂಡರು ಪಾಪ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಅವ್ರು ಸಖತ್ತಾಗೇ ಪ್ರೂವ್ ಮಾಡ್ಕೊಂಡು ಬಂದಿದ್ದಾರೆ ಪಾಕಿಸ್ತಾನ್ಗೆ ಕಂಪೇರ್ ಮಾಡ್ತು ಅಂದರೆ. ಸೊ ಪಾಕಿಸ್ತಾನ ಏನು ಅಂಥ ಟೀಮ್ ಥರ ಹೆವಿ ಟೀಮ್ ಥರ ಕಾಣಿಸ್ತಾ ಇಲ್ಲ, ಸೆಮಿಫೈನಲ್ ಆಡೋ ಟೀಮ್ ಥರ ಏನು ಕಾಣಿಸ್ತಾ ಇಲ್ಲ. ಬಟ್ ಹಣೆ ಬರೋಕ್ಕೆ ಹೊಣೆ ಯಾರು ಗುರು. ಯಾರು ಇನ್ ಕೇಸ್ ಹಣೆಯಲ್ಲಿ ಬರ್ದಿತ್ತು ಅವ್ರು ಸೆಮಿಫೈನಲ್ಗೆ ಬರಬೇಕು ಅನ್ನೋದು ಬರ್ದಿತ್ತು. ಇವಾಗ ನೋಡಿ ಇಂಡಿಯಾಗೆ ಬರ್ದಿತ್ತಾ, ಇಲ್ಲಿ ಸೌತ್ ಆಫ್ರಿಕಾ ಗೆಲ್ಲಬೇಕು ಅನ್ನೋದು ಬರ್ದಿರ್ತಾನೆ. ಸೌತ್ ಆಫ್ರಿಕಾ ಇನ್ ಕೇಸ್ ಏನಾದ್ರು ಸೋತಿತ್ತು ಅಂತಂದರೆ ನಮಗೆ ಬಾಯಿಗೆ ಗಲ ಅನ್ನೋ ಬೀಜಗಳು ಬಂದ್ಬಿಟ್ರು. ಯಾಕಂದರೆ ಲಾಸ್ಟ್ ಮ್ಯಾಚ್ ನಾವು ಹೊಡಿಬೇಕಾಗಿತ್ತು ಒಂದು ಹ್ಯೂಜ್ ಮಾರ್ಜಿನಲ್ಲಿ. ಸೊ ನಮಗೆ ನೆಟ್ ರನ್ ರೇಟ್ನ ನೆಗೆಟ್ ಮಾಡಿಸಿದ್ದು ಸೌತ್ ಆಫ್ರಿಕಾದವರು. ಇವ್ರಿಗಲ್ಲಿ ಯಾರು ನೆಗೆಟ್ ಮಾಡಿಸತ್ರ ಇಲ್ಲ ನೆಟ್ ರನ್ ರೇಟ್ನ. ಇನ್ಫ್ಯಾಕ್ಟ್ ಬೀಟ್ ಮಾಡಬೇಕಷ್ಟೇ, ಒಂದು ಹ್ಯೂಜ್ ಮಾರ್ಜಿನಲ್ಲಿ ಇವರೇ ಬೀಟ್ ಮಾಡಬೇಕು. ನೋಡು, ಬೇರೆ ವಿಧಿ ಇಲ್ಲ ಪಾಕಿಸ್ತಾನಕ್ಕೆ. ಸುಮ್ಮನೆ ಕೂತ್ಕೊಂಡಿದ್ದಾರೆ. ಇಲ್ಲಿ ಸೌತ್ ಆಫ್ರಿಕಾ ಬಂದ್ಬಿಟ್ಟು ನಮ್ಮ ಮನೇಲಿ ಒಂದು ಸ್ವಲ್ಪ ಬಚಾವ್ ಮಾಡ್ದಂಗೆ ಇಲ್ಲಿ ಯಾರು ಬಂದ್ಬಿಟ್ಟು ಬಚಾವ್ ಮಾಡೋ ಅಂತೂ ಕಾಣಿಸ್ತಾ ಇಲ್ಲ. ಅದೇ ಇಂಗ್ಲೆಂಡ್ ಬಚಾವ್ ಮಾಡಬೇಕಷ್ಟೇ, ಇವ್ರನ್ನ ದೊಡ್ಡ ಹ್ಯೂಜ್ ಮಾರ್ಜಿನಲ್ಲಿ ಹೊಡಿಬೇಕು. ಈ ಥರ ಏನಾದ್ರು ಇಂಗ್ಲೆಂಡ್ ಅವ್ರು ಕೆಲಸ ಮಾಡಿದ್ರು ಅಂತಂದರೆ ಒಂದು 60-70 ರನ್ ಮಾರ್ಜಿನಲ್ಲಿ ಏನಾದ್ರು ಹೊಡಿತಾರೆ ಅಂತಂದರೆ, ಇನ್ ಕೇಸ್ ಹೊಡಿತಾರೆ ಅಂತಂದರೆ ಸೌತ್ ಆಫ್ರಿಕಾ ಯಾವ ಥರ ಇಂಡಿಯಾಗೆ ಹೆಲ್ಪ್ ಮಾಡಿದ್ರೋ ಅದೇ ರೀತಿ ಇಂಗ್ಲೆಂಡು ಪಾಕಿಸ್ತಾನಿಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ನೋಡೋಣ ಏನಾಗುತ್ತೆ ಸೀನ್ ಅಂತ. ನಿಮ್ಮ ಅನಿಸಿಕೆ ಏನಪ್ಪ? ಗ್ರೂಪ್ ಬಿ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿನ ಹುಟ್ಟಿಸಿದೆ. ಗ್ರೂಪ್ ಎಗೆ ಕಂಪೇರ್ ಮಾಡ್ತು ಅಂದರೆ, ಯಾಕಂದರೆ ಗ್ರೂಪ್ ಎದು ಒಂದು ಕ್ಲಿಯರ್ ಕಟ್ ಮ್ಯಾಚ್ ಇದೆ, ಅದರಲ್ಲಿ ಯಾರು ಗೆಲ್ತಾರೋ ಮುಂದಕ್ಕೆ ಬರ್ತಾರೆ. ನೆಟ್ ರನ್ ರೇಟ್ ಅದು ಇದು ಎಲ್ಲ ಏನೂ ಇರೋದಿಲ್ಲ. ಬಟ್ ಗ್ರೂಪ್ ಬಿ ಅಂತ ಬಂದಾಗ ನೆಟ್ ರನ್ ರೇಟ್ ಮ್ಯಾಟ್ರಿಗೆ ಬಂದೇ ಬರುತ್ತೆ. ಇನ್ ಕೇಸ್ ಏನಾದ್ರು ಇವತ್ತು ನ್ಯೂಜಿಲ್ಯಾಂಡ್ ಅವ್ರು ಗೆದ್ರು ಅಂತಂದರೆ ಅವ್ರು ಕ್ವಾಲಿಫೈ ಆಗ್ತಾರೆ. ನ್ಯೂಜಿಲ್ಯಾಂಡ್ ಸೋಲ್ತು ಅಂತಂದರೆ ಅವಾಗ ನೆಟ್ ರನ್ ರೇಟ್ ಮ್ಯಾಟ್ರಿಗೆ ಬರುತ್ತೆ. ಇವತ್ತು ಇಂಗ್ಲೆಂಡ್ ಅವ್ರು ಗೆಲ್ತವ್ರೆ ಸಿಕ್ಕಾಪಟ್ಟೆ ಸೇಕ್ ಆಗೋಗ್ಬಿಡುತ್ತೆ ಪಾಯಿಂಟ್ಸ್ ಟೇಬಲ್. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.